ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಜೊತೆಯಲ್ಲಿ ಇವತ್ತಿದ್ದಂತ ವಿದ್ಯಮಾನಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇಂದಿರಾ ಗಾಂಧಿ ಕಾಲದಲ್ಲಿ ಇವತ್ತು ವಿಮಾನ ಯಾವ ರೀತಿಯಲ್ಲಿ ವೇಗವಾಗಿ ಹಾರಾಡ್ತಾ ಇತ್ತು, ಆ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಆ ವಿಮಾನದ ವೇಗದಲ್ಲಿ ಅವತ್ತು ಪಾರ್ಟಿ ನಡೀತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನ ಇಂದಿರಾ ಗಾಂಧಿ ಕಾಲದಿಂದ ಇವತ್ತಿನ ತನಕ ನೋಡಿದ್ರೆ ಅದು ಬರ್ತಾ ಇವತ್ತು ಸ್ಪೀಡ್ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಇವತ್ತು ಜನರು, ಈ ರಾಜ್ಯದಲ್ಲಿ ದೇಶದಲ್ಲಿದ್ದಂತ ಜನರು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಆಡಳಿತದ ಬಗ್ಗೆ ಬೇಸರ ಜೊತೆಲಿ ಅವರು ಬೇರೆ ಬೇರೆ ಕಾರಣಗಳಿಂದ ಆ ಸ್ಪೀಡ್ ಅನ್ನು ಕಡಿಮೆ ಮಾಡಂತ ಕೆಲಸ ಇವತ್ತು ದೇಶದ ಜನರು ಮಾಡಿದ್ರು. ನಾವೆಲ್ಲರೂ ಕೂಡ ವಿಮಾನ ಅಂದ ತಕ್ಷಣ ಬಹಳಷ್ಟು ವೇಗವಾಗಿ ಹೋಗುತ್ತೆ. ಇವತ್ತು ವಿಮಾನ ವೇಗದಲ್ಲಿದ್ದಂತ ಕಾಂಗ್ರೆಸ್ ಪಾರ್ಟಿ ಬರ್ತಾ ಏನಾಯ್ತು, ಬಸ್ಸದ ವೇಗದಲ್ಲಿ ಹೋಗೋದಕ್ಕೆ ಪ್ರಾರಂಭ ಆಯ್ತು. ಆ ಬಸ್ಸದ ವೇಗದ ಜೊತೆಲಿ ಸ್ಕೂಟರ್ ಹೋಗಂತ ವೇಗ ಆಯ್ತು. ಆ ಸ್ಕೂಟರ್ ಹೋಗ್ತಾ ಅದು ಸೈಕಲ್ ವೇಗ ಆಯ್ತು. ಇವತ್ತು ಇಂದು ಅಂದ್ರೆ ಸೈಕಲ್ ವೇಗ ಹೋಗಿ ಇವತ್ತು ಅಂದ್ರೆ ಬುಲೆಟ್ ಗಾರ್ಡ್ ಅಂದ್ರೆ ಎತ್ತಿನ ಗಾರ್ಡ್ ಸ್ಪೀಡ್ಗೆ ಇವತ್ತು ತಲುಪಿದೆ. ಆ ಸ್ಪೀಡ್ಗೆ ತಲುಪಿದೆ. ಯಾಕಂದ್ರೆ ಒಂದು ಸರಿ ವಿಮಾನದ ಅಷ್ಟು ಸ್ಪೀಡ್ ಇರುವಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಎತ್ತಿನ ಗಾಡಿಗೆ ಸ್ಪೀಡ್ ಬಂದಿದೆ ಅಂದ್ರೆ ಎಷ್ಟು ಜನರು ತಿರಸ್ಕಾರ ಮಾಡಿದ್ದಾರೆ ನೋಡಿ ಆ ಕಾಂಗ್ರೆಸ್ ಪಾರ್ಟಿಯನ್ನು. ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಸ್ಪೀಡ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಇವತ್ತು ಈ ದೇಶದ ಜನರನ್ನೇ ಕಾರಣ. ಯಾಕಂದ್ರೆ ಆ ಸ್ಪೀಡ್ ಅನ್ನು ಕಟ್ ಮಾಡಿದ್ದೆ ಈ ದೇಶದ ಜನರು. ಇವತ್ತು ಆ ಸ್ಪೀಡ್ ಅನ್ನು ಎದಕ್ಕೋಸ್ಕರವಾಗಿ ಕಟ್ ಮಾಡಿದ್ರಿಂದ ದೇಶದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಆ ಭ್ರಷ್ಟಾಚಾರವನ್ನು ದೇಶದಲ್ಲಿದ್ದಂತ ಜನರು ಅದನ್ನ ನೋಡಿ ತಡಿಲಾರದಂತೆ ಈ ಕಾಂಗ್ರೆಸ್ ಪಾರ್ಟಿ ಏನು ಭ್ರಷ್ಟಾಚಾರ ಮಾಡ್ಕೊಂತ ಬಂದಿದನೋ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣದಿಂದ ಈ ದೇಶದ ಜನರು ಇವತ್ತು ಮುಖ್ಯ ಕಾರಣ ಅದನ್ನ ಕಡಿಮೆ ಮಾಡಂತ ಕೆಲಸ ಮಾಡಿದ್ರು. ಅವರು ಬಹಳಷ್ಟು ಸರಿ ಹೇಳ್ತಿರ್ತಾರ, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಭ್ರಷ್ಟಾಚಾರ ಮಾಡಿದೀವಿ ಅಂದ್ರೆ 3 ತಲೆಮಾರಿಗೆ ಆಗೋಷ್ಟು ಭ್ರಷ್ಟಾಚಾರವನ್ನು ಮಾಡಿದಾರ. 3 ತಲೆಮಾರಿಗೆ ಆಗೋಷ್ಟು. ಬಹುಶಃ ಬಹಳಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥವ್ರು ಕೂಡ ಅವ್ರು ಕೂಡ ಭಾಷಣಗಳಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಮಾಡಿದ್ರೆ ಒಂದೇ ತಲೆಮಾರಿಗೆ ಹೋಗಂತ ಅಷ್ಟು ಭ್ರಷ್ಟಾಚಾರ ಮಾಡಲ್ಲ, 3 ತಲೆಮಾರಿಗೆ ಸೇರಂತ ಭ್ರಷ್ಟಾಚಾರವನ್ನು ಮಾಡ್ತೀವಿ, ಲೂಟಿ ಮಾಡ್ತೀವಿ ಅನ್ನೋದು ಅವ್ರು ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಸಾರಿ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ, ಇಂಡಿಪೆಂಡೆನ್ಸ್ ಬಂದ ನಂತರ ಅವತ್ತಿನ ಕಾಲದಲ್ಲಿ ಮೊದಲನೇ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು ಆಗ್ತಾರ. ಆ ಜವಾಹರ್ಲಾಲ್ ಕಾಲದಲ್ಲಿ ನೋಡ್ರಿ, ಅವತ್ತು ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಭ್ರಷ್ಟಾಚಾರ ಅವತ್ತು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ನಂತರ ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶಕ್ಕೆ 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ ಬಹಳ ದೊಡ್ಡ ಹಗರಣ ಆಗುತ್ತೆ. ಆ ಹಗರಣ ಅಂದ್ರೆ ಜೀಪ್ ಹಗರಣ ಅನ್ನಂಥದ್ದು ನೆಹರು ಕಾಲದಲ್ಲಿ ಆಗುತ್ತೆ. ಅಲ್ಲಿ ಭ್ರಷ್ಟಾಚಾರ ಉಗಮ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ಭ್ರಷ್ಟಾಚಾರ ಉಗಮ ಆದಂತ ಟೈಮಲ್ಲಿ ಅಂದ್ರೆ ಅದು ಅವತ್ತಿನ ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ, ಪ್ರಧಾನಮಂತ್ರಿಗಳು ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ ಇವತ್ತು ಎಲ್ಲಿ ತನಕ ಅಂದ್ರೆ ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಆ ನದಿ ನೀರು ಹರಿದು ಬರ್ತಾ ಇದಾವ. ಇಲ್ಲಿ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊಂತ ಬಂದಾರ. ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ ಪಕ್ಷದ್ದು ಆ ವೇಗಂತೂ ಜನರು ಕಡಿಮೆ ಮಾಡಿದಾರ, ಆದ್ರೆ ಭ್ರಷ್ಟಾಚಾರ ವೇಗವಂತೂ ಕಡಿಮೆ ಆಗ್ಲಿಲ್ಲ ಅನ್ನಂತ ಮಾತನ್ನು ಕೂಡ ಬೇಸರದಿಂದ ಹೇಳ್ಬೇಕಾಗುತ್ತೆ. ಇವತ್ತು ರಾಮುಲು ಯಾಕೋಸ್ಕರವಾಗಿ ಇವತ್ತು ಜವಾಹರ್ಲಾಲ್ ನೆಹರು ತಗೊಂತ ಇದ್ರಿ, ಪ್ರಿಯಾಂಕಾ ಗಾಂಧಿ ಅವ್ರ ತನಕ ಕೂಡ ತಗೊಂಡ್ಬಂದಿರಿ, ರಾಹುಲ್ ಗಾಂಧಿ ತನಕ ಕೂಡ ತಾವು ತಗೊಂಡ್ಬಂದಿರಿ ಅಂದ್ರಿಗಿನ ಅದಕ್ಕೆ ಉದಾಹರಣೆ ಇವತ್ತು ನಾಗೇಂದ್ರ ಅವರನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟ ಸ್ಥಾನಕ್ಕೆ ಅವರು ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ನಾಗೇಂದ್ರ ಅವರು ಅಂದ್ರೆ ಅವರು ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ ಕಂಪೇರ್ ಮಾಡ್ತಾ ಇದ್ದಂದ್ರೆ ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಾ ಇದೆ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ನಾಗೇಂದ್ರ ಜೈಲು ಸೇರಿ
ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡ್ ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವ್ರು ಭ್ರಷ್ಟಾಚಾರ ಮಾಡಿದ್ದನೆಂದ್ರೆ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂತ ಟೈಮಲ್ಲಿ ಅವ್ರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲ ಆಗಲಿ, ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಸಾವಿಗೆ ಕಾರಣದಂತವ್ರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂತವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂತವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂತವ್ರು ಹೈಕಮಾಂಡ್. ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕ್ಸಿದಂತವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂತವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನ ಮಾಡಿದಂತವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ನಮ್ಮ ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿಬಿ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂತ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದ್ರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನ 100 ಕೋಟಿ ರೂಪಾಯಿ ಹಣ ಇದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನ ಸದನದಲ್ಲಿ ಇನ್ನ 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂತ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ ಸಿಬಿಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡಂತ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸಂತ ಕೆಲಸ ಸಿಬಿಐ ಮಾಡ್ತಾರ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರ ಅವರೇ ಮಾಡಿದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪನೆ ಇದ್ದಂತ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡಂತ ಕೆಲಸ ಇವತ್ತು ಸಚಿವನಾದಂತವ್ರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರ್ಕೊಂಡಿದ್ದೇನೆ ಅಂತ ಮಾತು ಹೇಳಿದಂತ ಟೈಮಲ್ಲಿ ನಾನು ಬಹಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನೋಂಥದ್ದು ಒಂದು ಜಾತಿದಿಂದ ತಾವು ಯಾವತ್ತೂ ನೋಡಬಾರದು. ಅದು ಭ್ರಷ್ಟಾಚಾರ ಅನ್ನೋದು ಸಮುದಾಯಕ್ಕೆ ಒಂದು ಹೋಲಿಕೆ ಮಾಡಂತ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಬಹಳಷ್ಟು ಮಂದಿ ಅವ್ರು ಕನ್ನಡಿಕೆ ಹಾಕೊಂಡು ನೋಡ್ತಾ ಇದಾರ. ನಾನು ನಾಗೇಂದ್ರ ಅವ್ರಿಗೆ ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನೀನು ಏನು ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂತ ಮಾತು ಏನು ತಪ್ಪೇನಲ್ಲ, ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ. ಬಹಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂತೇಳಿ ಬಹಳಷ್ಟು ಮಂದಿ ಕನ್ನಡಿಕೆ ಹಾಕೊಂಡು ನೋಡ್ತಾ ಇದಾರ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು, ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು, ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂತ ಮಕ್ಕಳೆಲ್ಲ, SC ಮಕ್ಕಳೆಲ್ಲ, ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ಇವತ್ತು ಬಹಳಷ್ಟು ಮಂದಿ ಬಡವರಿಗೆ ಮನೆ ಸಿಗ್ಬೇಕಾದಂತ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ, ಬೇಕಾದಂತ ಪ್ರೋತ್ಸಾಹದ ಧನ ಹಣ, ಎಲ್ಲವ ಹಣವನ್ನು ಒಡೆಯಂತ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಅವ್ರಿಗೆ ಯಾಕೆ ನಿನಗೆ ನಾನು ದಲಿತ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ನನ್ನ ಪ್ರಶ್ನೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದಕ್ಕೋಸ್ಕರವಾಗಿ ನೀನು ಬಂದ ತಕ್ಷಣ ನೀನು ಹೇಳಿದ್ರಿ, ನಾನು ಒಪ್ಪುತ್ತೀನಿ, ಇಲ್ಲ ನಾಕೋಗಲ್ಲ.
ಆದ್ರೆ ಇವತ್ತು ಯಾರು ಕೂಡ ಇವತ್ತು ಅವ್ರ ಪರವಾಗಿ ಏನು ನಮ್ಮ ನಾಗೇಂದ್ರ ಅವರು ದಲಿತ ಅಂತೇಳಿ ಏನು ಹೇಳ್ತಾ ಇದ್ರು ಅವರೆಲ್ಲ ನನಗೆ ಕೇಳೋದು ಇಷ್ಟೇ. ಇಷ್ಟು ದೊಡ್ಡ ಅನ್ಯಾಯ ಮಾಡಿದಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಭವಿಷ್ಯನ ಕಸ್ಕೊಂಡನ ಮನುಷ್ಯ. ಚಂದ್ರಶೇಖರನ್ ಅಂತ ವ್ಯಕ್ತಿನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಅವ್ರು ಮಾಡಿದಾರ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಉನ್ನತ ಶಿಕ್ಷಣವನ್ನು ಸಿಗಲಾರ್ದಂತೆ ಮಕ್ಕಳೆಲ್ಲರೂ ಕೂಡ ಇವತ್ತು ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಉನ್ನತ ಅವ್ರಿಗೆ ಏನು ಗೌರವಧನ ಕೊಡ್ಲಾರ್ದಂತೆ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲಾರ್ದಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಮಂದಿ ಮಕ್ಕಳನ್ನ ಶಾಲೆಗಳಿಂದ ವಾಪಸ್ ಕಳಿಸ್ತಾ ಇದ್ದಾರ. ಸಾಕಷ್ಟು ಮಂದಿ ಇವತ್ತು ಇಷ್ಟೊಂದು ಯೂನಿಫಾರ್ಮ್ ಇಲ್ಲ, ಬೂಟ್ಸ್ ಇಲ್ಲ, ಇಷ್ಟೊಂದು ಹಣವನ್ನು ನೀನೊಬ್ಬನೇ ತಿಂದ್ಬಿಟ್ಟಲ್ಲಪ್ಪ. ಅವತ್ತು ನೀನು ದಲಿತ ಅನ್ನಂಥದ್ದು ನಿನಗೆ ಕಾಣ್ಲಿಲ್ಲ ನಾಗೇಂದ್ರ ಅವರೇ. ನಿನಗೆ ಈ ಸುಮ್ಮನೆ ನೀನು ಇವತ್ತು ನನಗೆ ದಲಿತ ಅಂದಿದ್ಕೋಸ್ಕರವಾಗಿ ಯಾರು ಸಹಿಸಕ್ ಆಗಲ್ಲ ಅಂತೇಳಿ ತಾವೇನು ಹೇಳಿಕೆಯನ್ನು ಕೊಡ್ತಾ ಇದ್ರು. ನಾನು ಕೇಳೋದಿಷ್ಟೇ, ಅವತ್ತು ನಿನ್ಗೆ ಅನಿಸಿಲ್ಲನಪ್ಪ, ನಿನ್ಗೆ ಯಾವುದೇ ರೀತಿಯಲ್ಲಿ ಕೂಡ ಅನಿಸಿಲ್ಲನ. ಈ ಸಮುದಾಯದ ಮಕ್ಕಳು, ಬಡ ಮಕ್ಕಳು ಈ ಸಮುದಾಯದಲ್ಲಿ ಓದ್ಕೋಬೇಕಾದಂತ ಭವಿಷ್ಯ ಕಟ್ಟಕ್ಕೆ ಹೋದ ಆ ಭವಿಷ್ಯನ ಕಸ್ಕೊಂಡ್ರಲ್ಲ ನಾಗೇಂದ್ರವ್ರೆ. ನೀವು ಅವ್ರ ಭವಿಷ್ಯನ ಕಸ್ಕೊಂಡ್ರಿ. ಯಾರೋ ಹೆಣ್ಣು ಮಕ್ಕಳು ಬೀದಿ ಬದಿ ವ್ಯಾಪಾರಸ್ಥರು ಬದುಕಬೇಕಾದಂತ ಹಣವನ್ನು ಕಸ್ಕೊಂಡ್ರಲ್ಲ ನಾಗೇಂದ್ರವ್ರೆ. ನಕಲಿ ಖಾತೆಗಳಲ್ಲಿ ನೀವು ಎಲ್ಲೆಲ್ಲ ವರ್ಗಾವಣೆ ಮಾಡಿಕೊಂಡು ಎಲ್ಲಿ ಲೋಕಸಭೆ ಚುನಾವಣೆ ತಾವು ಬಳಕೆ ಮಾಡ್ಕೊಂಡ್ರಿ. ಬಂಗಾರ ಅಂಗಡಿಗಳಿಗೆ, ಎಕ್ಸೈಸ್ ಅಂಗಡಿಗಳಿಗೆ, ಎಲ್ಲಿ ಬೇಕಾದ್ರೂ ಕೂಡ ಯಾರ ಹಣ ರೀ ಅದೆಲ್ಲಗಳು ದಲಿತರ ಹಣ ಅಲ್ಲೇನ್ರಿ ನಾಗೇಂದ್ರ ಅವ್ರಿಗೆ. ಎಷ್ಟು ಮಂದಿ ಬಡವರನ್ನೇ ಹೊಟ್ಟೆ ಹೊಡೆದು, ಎಷ್ಟು ಮಂದಿ ಮಕ್ಕಳನ್ನು ಇವತ್ತು ಅವ್ರ ಜೀವನವನ್ನು ಕಸ್ಕೊಂಡು ಅವ್ರಿಗೆ ಶಿಕ್ಷಣ ಇಲ್ಲಾರ್ದಂತೆ ಮಾಡಿ ಅವತ್ತು ನಿಮ್ಗೆ ಏನನ್ನ ಅನ್ಸಿದ್ರಿಗಿನ ಖಂಡಿತವಾಗಿ ಇವತ್ತು ನಿನ್ನ ಒಪ್ಕೊಂತ ಇದ್ದೆ. ನಾನು ಖಂಡಿತವಾಗಿ ನೀನೊಬ್ಬ ದಲಿತ ನಾಯಕಪ್ಪ ಅಂತೇಳಿ ಒಪ್ಕೊಂತ ಇದ್ದೆ. ಇವತ್ತು ಇಷ್ಟು ಮಂದಿಗೆ ಮೋಸ ಮಾಡಿ ಇವತ್ತು ಪುನಃ ಅವ್ರು ಏನೋ ಹೇಳಿದಾರೆ ಅಂತೇಳಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅವತ್ತು ನೀನು ಯೋಚನೆಯನ್ನು ಮಾಡಬೇಕಾಗಿತ್ತು. ಮಾಡಿದ್ರೆ ಅವಪ್ಪ ಅವತ್ತು ನಮ್ಮ ಬಡವ್ರ ಮಕ್ಕಳ ಸಲುವಾಗಿ ನಾಗೇಂದ್ರ ಅವ್ರು ನಿಂತರು ಮಂತ್ರಿ ಆದಂತ ಟೈಮಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದಾರ. ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಪ್ರೋತ್ಸಾಹನ ಕೊಟ್ಟಿದ್ದಾನ. ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಟ್ಟಿದ್ದಾನ. ಬಡವ್ರಿಗೆ ಮನೆ ಕೊಟ್ಟಿದ್ದಾನ. ನಾಗೇಂದ್ರ ಅವರು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ನಾಗೇಂದ್ರ ಅವ್ರೆ. ನಾನು ಹೇಳ್ತೀನಲ್ಲ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಂತ ವಿಚಾರದಲ್ಲಿ ನಾನೇ ಮೊದಲನೇ ವ್ಯಕ್ತಿ. ಆದ್ರೆ ನೀನು ಈ ರಾಜ್ಯಕ್ಕೆ ಜನರಿಗೆ ದಲಿತರ ಹಣವನ್ನು ನುಂಗ್ಯಾಕಿ ಬಿಟ್ಟಿಲ್ಲಪ್ಪ. ಅದಕ್ಕೆ ಅದು ಕ್ಲಾರಿಫಿಕೇಶನ್ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ, ಇಂಥವ್ರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತ? ಭ್ರಷ್ಟರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತ? ಅವ್ರು ಏನೋ ಪುಣ್ಯಕ್ಕೆ ಇವತ್ತು ಎಲ್ಲ ಕೋರ್ಟ್ ಅವ್ರನ್ನ ಬಳ್ಳಾರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾನ. ಅಕಸ್ಮಾತ್ ಕೋರ್ಟ್ ಅಲ್ಲಿ ನಾಳೆ ಬಳ್ಳಾರಿಗೆ ಬರಬಾರ್ದು ಅಂತೇಳಿ ಆದೇಶವನ್ನು ಕೊಟ್ಟಂತ ಟೈಮಲ್ಲಿ ನಮ್ಮ ಬಳ್ಳಾರಿ ಪರಿಸ್ಥಿತಿ ಏನು? ಅವ್ರನ್ನೇ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರು ಮಾಡ್ತೀರಾ? ಅಕಸ್ಮಾತ್ ಕೋರ್ಟ್ ಏನನ್ನ ಆದೇಶವನ್ನು ಮಾಡಿ ಎಲ್ಲಪ್ಪ ಬಳ್ಳಾರಿ ಬರಕ್ಕಾಗಲ್ಲ ಅನ್ನಂತ ಟೈಮಲ್ಲಿ ಯಾವ ಜಿಲ್ಲೆಗೆ ಮಾಡ್ತೀರಿ? ಬೆಂಗಳೂರಲ್ಲಂತ ಉಸ್ತುವಾರಿ ಮಂತ್ರಿಗಳು ಮಾಡ್ಬೇಕಂದ್ರೆ ಆಲ್ರೆಡಿ ಬೆಂಗಳೂರು ಮಂತ್ರಿಗಳು ಕೊಟ್ಬಿಟ್ಟಿದ್ರಿ. ನಾಳೆ ಎಲ್ಲಾ ರೀತಿಯಲ್ಲೂ ಕೂಡ ನಾಗೇಂದ್ರ ಅವ್ರನ್ನ ಬಳ್ಳಾರಿ ಬರಲ್ಲ ಎಂದು ಕೋರ್ಟ್ ಆದೇಶ ಕೊಟ್ಟರೆ ನೀವೇನ ಅವ್ರು ಶೋಕೇಶ್ ಗೊಂಬೆಯಲ್ಲಿ ಶೋಕೇಶ್ ಮಾಡಿ ಬಂದಂತವ್ರು ಹೋಗಂತವ್ರು ಎಲ್ಲಾರು ಕೂಡ ಶೋಕೇಶ್ ಗೊಂಬೆ ತರ ನಾಗೇಂದ್ರ ಅವ್ರು ನಿಲ್ಸಿ ಅವ್ರು ನಮಸ್ಕಾರ ಮಾಡಿ ಹೋಗಂತಿದೆ. ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅನ್ನಂಥದ್ದು ಇವತ್ತು ಕೇವಲ ಭ್ರಷ್ಟರಿಗೆ ಇವತ್ತು ಆದ್ಯತೆಯನ್ನು ಕೊಡಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತೀನಿ, ನಾಗೇಂದ್ರ ಅವರೇ, ನೀವು ನನ್ನ ವೈಯಕ್ತಿಕವಾಗಿ ನಾನು ಬಹಳ ತೀವ್ರವಾಗಿ ನಿಮ್ಮನ್ನು ಖಂಡಿಸ್ತೀನಿ. ನಾನು ಹೇಳಿದಿರಲ್ಲ ಅವತ್ತು ಏನೇನೋ ಯಾರ್ಯಾರು ಏನೇನೋ ಅಂತ ಹೇಳಿದಿರಲ್ಲ. ನಾಗೇಂದ್ರ ಅವರೇ, ತಾವು ನೈತಿಕತೆ ಇದ್ರೆ, ಈ ದಲಿತರ ಬಗ್ಗೆ ನಿನ್ ಗೌರವ ಇದ್ರೆ, ದಲಿತರ ಹಣವನ್ನು ತಗೊಂಡು ಇವತ್ತು ಪುನಃ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ರಲ್ಲ, ನಿನ್ನ ಆತ್ಮಸಾಕ್ಷಿತ್ರಿಗಿನ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕನ್ನಂತ ಒತ್ತಾಯ ಮಾಡ್ತೀನಿ. ನಾನು ಮಂತ್ರಿಗಳ ಸ್ಥಾನದಿಂದ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು. ನಿಮ್ಮ ಆತ್ಮಸಾಕ್ಷಿತ್ರಿಗಿನ ಬರಲ್ಲ. ಈ ರಾಜ್ಯದಲ್ಲಿ ಬೀದರ್ಗೆ ಹೋಗ್ರಿ, ಚಾಮರಾಜನಗರ್ಗೆ ಹೋಗ್ರಿ, ಈ ಕಡೆ ನಮ್ ಗದಗ ಕಡೆ ಹೋಗ್ರಿ, ಕೊಪ್ಪಳ ಕಡೆ ಹೋಗ್ರಿ, ಬೆಳಗಾಂ ಕಡೆ ಹೋಗ್ಲಿ, ನಿಮ್ಗೆ ಯಾವ ರೀತಿಯಲ್ಲಿ ಶಾಪ ಹಾಕುವಂತ ನೋಡ್ರಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು. ನಾನು ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣವ್ರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ. ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ನಾನು ವಿನಂತಿ ಮಾಡ್ಕೊಡ್ತೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವ್ರಿಗೆ, ನಮ್ಮ ಸುರೇಶ್ ಅಣ್ಣವ್ರಿಗೆ, ಸಾಕಷ್ಟು ಮಂದಿ ಹಿರಿಯ ಶಾಸಕರು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀನಿ. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಸದನ ನಡೆಯಕ್ಕೂ ಕೊಡಬಾರ್ದು. ಮೊದಲನೇ ಅಜೆಂಡನೇ ಇವತ್ತು ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಬೇಕು. ಅಂತ ಭ್ರಷ್ಟರು ಈ ರಾಜ್ಯಕ್ಕೆ ಮಂತ್ರಿಗಳಾಗಿ ಮತ್ತೆ ಬರಬಾರದು
ಅಂತ ಭ್ರಷ್ಟ ಇವತ್ತು ಬಡವರ ಹಣ ತಿಂದಂತವ್ರು, ದಲಿತರ ಹಣ ತಿಂದಂತವ್ರು ಇವತ್ತು ದಲಿತರಂತಿರಲ್ಲ, ನಿಮ್ಗೆ ಏನ್ ನಾಚಿಕೆ ಆಗಲ್ಲ ನಿಮ್ಗೆ? ಇವತ್ತು ದಲಿತರನ್ನಕ್ಕೆ ನಿಮ್ಗೆ ಏನಿದೆ ಹೇಳ್ರಿ, ಏನ್ ಮೌಲ್ಯಗಳಿದಾವ್ ನಿಮ್ಗೆ? ಏನನ್ನಾಗ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ ಹೇಳ್ರಿಲ್ಲ, ನೀವು ಇಂಥ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದು ಅಂತ ಹೇಳ್ರಲ್ಲ, ಯಾವ್ದಿಲ್ಲ ನಿಮ್ಗೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ವಿರೋಧ ಪಕ್ಷ ನಾಯಕರಾದಂತ ಅಶೋಕಣ್ಣವ್ರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ಮೇಲ್ಮನೆಯವರಿಗೆ ಸದನ ನಡೆಯಕ್ಕೆ ಬಿಡಲಾರ್ದಂತೆ ದಯವಿಟ್ಟು ಎಲ್ಲಿ ತನಕ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಲ್ಲ, ಅಲ್ಲಿ ತನಕ ಕೂಡ ಸದನವನ್ನು ನಡೀಲಾರ್ದಂತೆ ನೀವು ಮಾಡ್ಬೇಕೆಂದೇಳಿ ನಾನು ಕೈ ಮುಗಿದು ಈ ರಾಜ್ಯದ ದಲಿತರ ಪರವಾಗಿ ನಾನು ವಿನಂತಿ ಮಾಡ್ಕೊಂತೀನಿ. ಹಂಗಾಗಿ ಇವತ್ತು ಏನು ನಮ್ಮ ಬಿಕೆ ಅವರು ಇಬ್ಬರು ಸೇರಿಕೊಂಡು ಸಭಾಪತಿಗಳಾದಂತ ಹೊರಟ್ಟಿ ಅವ್ರನ್ನ ಸಾಕಷ್ಟು ಅವ್ರ ಕಚೇರಿಯಲ್ಲಿ ಮತ್ತು ಡಿಕೆ ಮತ್ತು ಬಿಕೆ ಅವರು ಕುಂತು ಅವ್ರನ್ನ ಬೆದರಿಸಿ ಅವ್ರನ್ನ ರಾಜೀನಾಮೆಯನ್ನು ಸಹಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹುಶಃ ಹೊರಟ್ಟಿಯವರು ಕಚೇರಿಯಲ್ಲಿ ಇದ್ದಂತ ಟೈಮಲ್ಲಿ 2 ತಾಸುಗಳ ಕಾಲ ಅವರು ಕೂಡ್ತಾರೆ. ಯಾರ್ಯಾರು ಡಿಕೆ ಅವರು ಬಿಕೆ ಅವರು ಇಬ್ರು ಕುಂತು ಅವ್ರನ್ನ ಬಲವಂತವಾಗಿ ಬೆದರಿಸಿ ರಾಜೀನಾಮೆಯನ್ನು ಪಡೆದ ನಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಸ್ವಾಮಿ ಹೊರಟ್ಟಿಯವರು ಈ ದೇಶದಲ್ಲಿ ಅತ್ಯಂತ ಹಿರಿಯ ಶಾಸಕ, ನಂತರ ಬಹುಶಃ ಎಷ್ಟು ಹಿರಿಯ ಶಾಸಕ ಅಂದ್ರೆಗಿನ ಬಹುಶಃ ಅವ್ರದ್ದೆಲ್ಲರೂ ಕೂಡ ತಾವು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರೆ ಅನೇಕ ಮಂದಿ ಅವರು ಶಾಸಕರನ್ನಾಗಿ ನೋಡಿದಾರ, ಮುಖ್ಯಮಂತ್ರಿಗಳಾಗಿ ನೋಡಿದಾರ. ಆದ್ರೆ ಇವತ್ತು ಹಿರಿಯ ಶಾಸಕನಿಗೆ ಬಹುಶಃ ಹೊರಟ್ಟಿಯವರು ಹಿರಿಯ ಶಾಸಕರ ಜೊತೆಲಿ ಅವ್ರು ಏನನ್ನ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ ಅಲ್ಲಿ ಅವರು ಏರಿದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರು ಆ ಹೆಸರು ಕೂಡ ದಾಖಲೆ ಆಗಿದೆ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅಂತ ಹೇಳಿ ನಾನು ತಿಳ್ಕೊಂಡು, ಅಷ್ಟು ಬಾರಿ ಶಾಸಕರಾದಂಥವ್ರು. ಆದ್ರೆ ಇವತ್ತು ಹಿರಿಯ ಶಾಸಕರಿಗೆ ತಾವು ಮಾಡಿದಂತ ಅಪಮಾನ, ಮುಖ್ಯಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಈ ರೀತಿ ಅಪಮಾನ ಮಾಡಲಿಲ್ಲ, ನೀವು ಅಪಮಾನವನ್ನು ಮಾಡಂತ ಕೆಲಸ ಮಾಡಿದ್ರಿ. ಬಹುಶಃ ಅವ್ರು ಏನನ್ನ ಬಾಯ್ಬಿಟ್ರೆ ಏನೇನಾಗಿದೆ 2 ತಾಸುಗಳ ಕಾಲ ನೀವು ಡಿಕೆ ಅವರು ಕುಂತು 2 ತಾಸುಗಳ ಕಾಲ ಬೆದರಿಸಿ ಅವ್ರನ್ನ ಎದುರಿಸಿ ಅವ್ರ ರಾಜೀನಾಮೆ ಕೊಡಿಸಿದ್ರಂತ ಅವ್ರು ಬಾಯಿ ಬಿಚ್ಚಿದ್ರಿಗಿನ ನಿಮ್ಮ ಬಂಡವಾಳ ಬಯಲಾಗುವಂತ ಕೆಲಸ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು 8 ಸಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅಲ್ಲ, ಅವ್ರಿಗೆ ಇವತ್ತು ನೋಡ್ರಿ, ಅವ್ರಿಗೆ ಒಂದು ಯಾವೇ ಮುಖ್ಯಮಂತ್ರಿಗಳು ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ರೀತಿ ರಾಜೀನಾಮೆಯನ್ನು ಕೊಡಿಸಿದಂತ ಉದಾಹರಣೆಗಳು ಯಾವಿಲ್ಲ. ಯಾಕಂದ್ರೆ ಅವರು ಅಲ್ಲ, ನಾನು ಇವತ್ತು ಒಂದು ಕಡೆ ಅವರು ಹಿನ್ನೆಲೆ ನೋಡಿದಂತ ಟೈಮಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹಿನ್ನೆಲೆ ನೋಡಿದಂತ ಟೈಮಲ್ಲಿ ಅವ್ರು ಯಾವ ಹಿನ್ನೆಲೆದಿಂದ ಬಂದಾರ ಅದನ್ನ ಹೇಳೋದು ಬೇಕಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ಮತ್ತೆ ಅವ್ರ ಗುರುಗಳ ಬಗ್ಗೆ ಹೆಸರನ್ನು ಉಲ್ಲೇಖನ ಮಾಡಕ್ಕೆ ನಾನು ರೆಡಿ ಇಲ್ಲ. ಅಂದ್ರೆ ಇವತ್ತು ಮುಖ್ಯಮಂತ್ರಿಗಳು 2 ತಾಸು ಸ್ಪೀಕರ್ ಚೇಂಬರ್ದಲ್ಲಿ ಕುಂತು ಅಲ್ಲೇ ಕ್ಷಣದಲ್ಲಿ ಯಾಕೆ ಅವರು ರಾಜೀನಾಮೆಯನ್ನು ಪಡ್ಕೊಂಡ್ರು ಅನ್ನೋಂಥ ವಿಚಾರವನ್ನು ನಾನು ಕೇಳ್ಬೇಕಾಗುತ್ತೆ. ನೋಡ್ರಿ, ನಾನು ಹೊರಟ್ಟಿ ಸಾಹೇಬ್ರ ಹೊರಟ್ಟಿ ಅವ್ರನ್ನ ನೋಡ್ರಿ, ನಾನು ಅಲ್ಲ ನೋಡ್ರಿ, ಹೊರಟ್ಟಿಯವ್ರ ಹತ್ರ ನಾನು ಮಾತಾಡಿಲ್ಲ. ನಾನು ಹೊರಟ್ಟಿಯವ್ರ ಹತ್ರ ಮೊನ್ನೆ ರಾಜೀನಾಮೆ ಕೊಟ್ಟ ನಂತರ ಮಾತಾಡಿಲ್ಲ. ಇದಕ್ಕಿಂತ ಮುಂಚೆ ನಾನು ಹೊರಟ್ಟಿಯವ್ರ ಹತ್ರ ನಾನು ಮಾತಾಡಿದ್ದೀನಿ. ರಾಮ್ಲೋರೆ ಇವರು ಬಹಳಷ್ಟು ಹಿಂಸೆ ಕೊಡ್ತಾ ಇದಾರ, ನನಗೆ ರಾಜೀನಾಮೆ ಕೊಡ್ಬೇಕಂದ್ರೆ ಒತ್ತಾಯ ಮಾಡ್ತಾ ಇದಾರ. ನನಗೆ ಹೊರಟ್ಟಿಯವ್ರು ಹೇಳಿದಂತ ಮಾತು, ನನಗೆ ಇವತ್ತು ಮನೆ ರಾಜೀನಾಮೆ ಕೊಟ್ಟ ನಂತರ ಸಂಪರ್ಕ ಹೋಗಿಲ್ಲ. ಮಾಡಿದ್ರು ನಮ್ಮ ಗದಗಿಗೆ, ನಮ್ಮ ಶಿವನಗೌಡ್ರಿಗೆ ಮಾಡಿದಂತ ರಾಮ್ಲೋರ್ನ ತಕ್ಷಣ ಲೈನಲ್ಲಿ ತಗೊಳ್ರಿ ಅಂತ ಟೈಮಲ್ಲಿ ನಾನು ಅವ್ರ ಹತ್ರ ಮಾತಾಡಕ್ ಆಗ್ಲಿಲ್ಲ. ನನಗೆ ಇದಕ್ಕಿನ ಮುಂಚೆ ಅಂದ್ರೆ ರಾಜೀನಾಮೆ ಕೊಡ್ಲಿದ್ ಮುಂಚೆ ಹೊರಟ್ಟಿವ್ರು ನನಗೆ ಫೋನ್ ಮಾಡಿದ್ರು. ರಾಮ್ಲೋರೆ ನನಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇದಾರೆ, ರಾಜೀನಾಮೆ ಕೊಡ್ಬೇಕಂದ್ರೆ ಒತ್ತಾಯ ಮಾಡ್ತಾ ಇದಾರ. ರಾಮ್ಲೋರ್ ಇವ್ರು ಎಂತ ರಾಜಕಾರಣ ಮಾಡ್ತಾರ್ರಿ, ಯಾವ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಿಲ್ಲ, ಇವರು ಈ ರೀತಿ ಅಸಹ್ಯ ಮಾಡಂತ ಕೆಲಸ ಮಾಡ್ತಾರೆ. ಯಡಿಯೂರಪ್ಪ ನಮಗೆ ಹೊರಟ್ಟಿಯವ್ರು ಹೇಳಿದಂತ ಮಾತು.
ಹಂಗಾಗಿ ಇವತ್ತು ಏನಾಗಿತ್ತು 14ನೇ ತಾರೀಕು ನಾನು ರಾಜೀನಾಮೆ ಹೌದು ಸ್ಪಷ್ಟವಾಗಿ ಹೇಳಿದಾರೆ 14ನೇ ತಾರೀಕಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಹೊರಟ್ಟವ್ರು ಹೇಳಿದಾರ. ಆದ್ರೆ ಅವ್ರು ಯಾಕೆ ಬಿಫೋರ್ ದಟ್ ಮಾಡ್ಬೇಕಾಯ್ತು? ಅದಕ್ಕೆ ಬೆದರಿಕೆ ಹಾಕ್ಯಾರ ಅಂತ. ಮೋಸ್ಟ್ಲಿ ಅವ್ರ ಚೇಂಬರ್ದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು DK ಮತ್ತು BK ಅವರು ಕುಂತ್ರೆ ನೋಡ್ರಿ, ಅವ್ರಿಗೆ ಹಿನ್ನೆಲೆ ಅವ್ರ ಬ್ಯಾಕ್ಗ್ರೌಂಡ್ ನೋಡ್ರಿ. ಹಂಗಾಗಿ ಅವ್ರಿಬ್ರು ಕುಂತಾರು ಅಂದ್ರೆ ಅಲ್ಲಿ ಏನೋ ಒಂದ್ ಕಡೆ ಆಗ್ತೈತೆ ಅನ್ನೋಂಥದ್ದು ಬಹಳ ಸ್ಪಷ್ಟ. ಹಂಗಾಗಿ ನೋಡೋಣ ನಾನು ವೆರೈಟಿ ಅವ್ರ ಹತ್ರ ನಾನು ಮಾತಾಡಿದ ನಂತರ ನಾನು ಹೇಳ್ತೀನಿ. ಅವರು ಒಂದು ನನಗೆ ಅವ್ರನ್ನ ಮೊನ್ನೆ ಒಂದು ವಿಡಿಯೋ ತುಣುಕುಗಳು ನೋಡ್ತಾ ಇದ್ರೆ ಅವ್ರ ಕಣ್ಣೀರ್ ಬರ್ತಾ ಇದ್ರು. ಪ್ರೆಜರ್. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ರೀತಿ ಒತ್ತಡವನ್ನು ಹಾಕುವಂತ ಕೆಲಸ, ಅವ್ರ ಶೈಲಿ ಏನಾಗಿದೆನೋ ಆ ಶೈಲಿಯನ್ನು ಕೂಡ ಮುಂದುವರಿಸುವಂತ ಕೆಲಸ, ಮುಖ್ಯಮಂತ್ರಿಗಳಾದ್ರೂ ಕೂಡ ಆ ಶೈಲಿಯನ್ನು ಬಿಡಲಾರ್ದಂತೆ BK ಮತ್ತು DK ಇಬ್ರು ಕೂಡ ಒಂದಾಗಿ ಆ ಶೈಲಿಯನ್ನು ಮುಂದುವರಿಸುವಂತ ಕೆಲಸ ಕೂಡ ಮಾಡಿದ್ರು. ಜೊತೆಲಿ ಇವತ್ತು ಕ್ಯಾಬಿನೆಟ್ಟಿನ ವಿಸ್ತರಣೆ ಅಂತ ಮಾಡಿದ್ದಾರೆ. ಆ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ ನಂತರ ಇವತ್ತು ಎಲ್ಲರಿಗೂ ಕೂಡ ಭಯ ಇದೆ. ಯಾವತ್ತು ರಾಜೀನಾಮೆ ಕೇಳ್ತಾರೋ ನಮಗೆ ಅನ್ನಂತ ಭಯ ಎಲ್ಲರಲ್ಲಿ ಇದೆ. ಇವತ್ತು ನಮ್ಮನ್ನ ರಾಜೀನಾಮೆ ಕೇಳ್ಬೋದು, ನಾಳೆ ಇನ್ನೊಬ್ಬರು ರಾಜೀನಾಮೆ ಕೇಳ್ಬೋದು, ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅನ್ನಂತ ಭಯ ಅವರಲ್ಲಿ ಎಲ್ಲರಲ್ಲಿ ಕೂಡ ಇವತ್ತು ಆಗ್ತಾ ಇದೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಗಾಯತ್ರಿ ಶಾಂತನಗೌಡ್ರು. ಈ ಗಾಯತ್ರಿ ಶಾಂತನಗೌಡ್ರು ಅವರು ಬಹುಶಃ ಆ ಲಿಸ್ಟ್ ಅಲ್ಲಿ ಹೈಕಮಾಂಡ್ ಬಂದಂತ ಲಿಸ್ಟ್ ಅಲ್ಲಿ ಅವ್ರು ಇದ್ರು ಅನ್ನಂಥದ್ದು ನನಗಿರಂತ ಮೇಲ್ನೋಟಕ್ಕೆ ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಮಾಹಿತಿ ಇತ್ತು. ಅದ್ರ ಜೊತೆಲಿ ಗಾಯತ್ರಿ ಶಾಂತನಗೌಡ್ರ ಜೊತೆಲಿ ಮಾಂಕಾಳ ವೈದ್ಯರು ಸಹ ಇದ್ರು ಅನ್ನಂಥದ್ದು ನನಗಿದ್ದಂತ ಮಾಹಿತಿ ಅನೌನ್ಸ್ ಆಗಿದೆ. ಇಬ್ರು ಕೂಡ ಅವರು ಇದ್ರು. ಇದ್ದಂತ ಟೈಮಲ್ಲಿ ಅವರು ತಕ್ಷಣ ಆ ಸಮಯದಲ್ಲಿ ಅವ್ರ ಹೆಸರುಗಳನ್ನು ತೆಗೆದ್ರು. ಜೊತೆಲಿ ಅವರು ಯಾರು ನಮ್ಮ ಇವರು ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಸಚಿವರಂತರ ಆಗಿದ್ದಾರೆ. ಆ ಸಚಿವರು ಆದ್ಮೇಲೆ ಇವತ್ತು ಅವ್ರು ಕೂಡ ಹೇಳಿಕೆಗಳನ್ನು ಕೊಟ್ಟು ಅವ್ರ ಕುರ್ಚಿ ಕೂಡ ಅಲ್ಲಾಡ್ತಾ ಇದೆ. ಅವ್ರ ಕುರ್ಚಿ ಕೂಡ ಒಂದು ಕಡೆ ಅವ್ರ ಕುರ್ಚಿ ಕೂಡ ಯಾವಾಗ ಹೆಂಗ್ ಆಗುತ್ತೋ ಗೊತ್ತಿಲ್ಲ. ಅವ್ರು ಕೂಡ ನಾನು ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನೋಂತ ಮಾತುಗಳನ್ನು ಕೂಡ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ನಾನು ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಡ್ತೀನಿ, ತಮ್ಮಿ ದಯವಿಟ್ಟು ನೀವು ಈ ರೀತಿ ಲಿಸ್ಟ್ ಅಲ್ಲಿ ಇದ್ದಂಥವ್ರನ್ನ ತೆಗಿತೀರಿ, ಇನ್ನೊಬ್ಬರನ್ನ ತೆಗಿತೀರಿ, ಮಂತ್ರಿಗಳಾದಂಥವ್ರು ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನಂತ ಗೊಂದಲಗಳು ಏನಿದೆ ಆ ಗೊಂದಲಗಳು ಪರಿಹಾರ ಆಗ್ಬೇಕಂದ್ರೆ ವಾರಕ್ಕೊಬ್ಬರನ್ನ ಸಚಿವರಾಗಿ ಮಾಡ್ರಿ. ಯಾಕಂದ್ರೆ ವಾರಕ್ಕೊಮ್ಮೆ ಸಚಿವನ್ ಮಾಡಿದ್ರೆ ಇವನು ಬೇಡ ಅಂತಾನೆ ಇನ್ನೊಬ್ಬನ ಸೇರ್ಸೋದು, ಇನ್ನೊಬ್ಬರು ಪ್ರಮಾಣ ತಗೊಂತಾನ. ಆ ವಾರಕ್ಕೊಮ್ಮೆ ರಾಜೀನಾಮೆಯನ್ನು ಕೊಡಿಸೋದು, ವಾರಕ್ಕೊಮ್ಮೆ ಸಚಿವನ್ ಮಾಡಂತ ಕೆಲಸ ಆದ್ರೆ ಮಾತ್ರ ನಿಮ್ಮ ಬಂಡಾಯ ಶಮನ ಆಗಂತ ಕೆಲಸ ಆಗ್ತದೆ. ಹಂಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಂಗಾಗಿ ಇವತ್ತಿನ ಬರಗಾಲ ಇದೆ. ಬರಗಾಲ ಇದ್ದಂತ ಟೈಮಲ್ಲಿ ಕೂಡ ಬಹುಶಃ ಅಲ್ಲಿ ಹೋಗಿ ಬಂದಾರ. ಅವರು ಕೂಡ ಇವತ್ತು ಜೋರಾಗಿ ಬಹಳಷ್ಟು ಮಂದಿ ಮಂತ್ರಿಗಳು ಕೂಡ ಅಡ್ಡಾಡ್ತಾ ಇದ್ದಾರೆ. ಅಡ್ಡಾಡಂತ ಟೈಮಲ್ಲಿ ಬಹುಶಃ ಈ ಪರಿಹಾರ ಹಣ ಏನು ಯಾವತ್ತು ಕೊಡಿಸ್ತೀರಿ ಅನ್ನೋಂಥದ್ದು ಕೂಡ ಒಂದು ನಿಗದಿಪಡಿಸಿರಲ್ಲ. ಇವತ್ತು ಓದಂತ ಟೈಮಲ್ಲಿ ಬಹಳಷ್ಟು ನುಕ್ಸಾನ್ ಅಂತೂ ಆಗಿದೆ ಅನ್ನೋಂಥದ್ದು ಒಂದು ಕಡೆ ಹೇಳ್ತಾ ಇದ್ರಿ. ಹೇಳಿದಂತ ಟೈಮಲ್ಲಿ ಇವತ್ತು ಸಾಕಷ್ಟು ಕಡೆ ಇವತ್ತು ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಸಾಕಷ್ಟು ಮಂದಿ ತೊಂದರೆದಲ್ಲಿದ್ದಾರ, ಸಾಕಷ್ಟು ಮಂದಿ ಕಷ್ಟದಲ್ಲಿದ್ದಾರ. ಸಾಕಷ್ಟು ಮಂದಿ ಇದ್ದಂತ ಟೈಮಲ್ಲಿ ಕೂಡ ಇವತ್ತು ಎಲ್ಲ ರೈತಾಪಿ ಜನರೆಲ್ಲರೂ ಕೂಡ ಇವತ್ತು ಕಾಯ್ತಾ ಇದ್ದಾರೆ, ದಯವಿಟ್ಟು ಪರಿಹಾರವನ್ನು ಕೊಡಿಸ್ರಿ ಅನ್ನಂತ ಕಾಯುವಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ದಯವಿಟ್ಟು ತಾವೆಲ್ಲ ಕೂಡ ಪ್ರವಾಸ ಮಾಡಿದ್ದು ಚಲೋ ಇದೆ, ಎಲ್ಲ ಕೂಡ ಚಲೋ ಇದೆ. ಇವೆಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವ್ರಿಗೆ ಪರಿಹಾರ ಹಣವನ್ನು ಕೂಡ ಇವತ್ತು ಕೊಡಿಸ್ರಿ ಅನ್ನೋಂಥದ್ದು ಕೂಡ ನಾನು ಮಾಡುವಂತ ಕೆಲಸ ಆಗ್ತದೆ. ಇವೆಲ್ಲ ಗೊಂದಗಳು ನೋಡಿದಂತ ಟೈಮಲ್ಲಿ ಮುಖ್ಯಮಂತ್ರಿಗಳು ಎಲ್ಲಾನು ಬದಲಾವಣೆ ಆಗ್ತಾರೆ ಅನ್ನೋ ಗೊತ್ತಿಲ್ಲ, ಅವ್ರು ಕೂಡ ಪರಿಸ್ಥಿತಿ ಹಂಗಂಗೆ ಇದೆ. ಹಂಗಾಗಿ ಇವೆಲ್ಲ ಗೊಂದಲಗಳು ಆದ ನಂತರ ಮುಖ್ಯಮಂತ್ರಿಗಳು ಅವರು ಆಡಳಿತ ಮಾಡಕ್ಕಾಗಲ್ಲ, ಆಗ್ಲಾರ್ದಂತ ಟೈಮಲ್ಲಿ ಪುನಃ ಲಾಸ್ಟ್ಗೆ ನಾನು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಹಂಗಾಗಿ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಹಿಂಗಾಗಿದೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ತಾವೇನೋ ಪ್ರಶ್ನೆಗಳಿದ್ರೆ ಕೇಳಿ. ಪ್ರಸಾದ್ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಏನಂದ್ರೆ ನಾವೇನ್ ಯಾರಿಗೂ ಒತ್ತಾಯ ಮಾಡಿಲ್ಲ, ಬಿಜೆಪಿ ಅವರು ಮಾಡ್ತಾ ಇರೋದು, ಬಿಜೆಪಿ ಅವ್ರು ಮಾನ ಮರ್ಯಾದಿದ್ರೆ ಸುಮ್ಮನೆ ಇರ್ಬೇಕು ಅಂತ ಹೇಳಿದ್ರು. ಇಲ್ಲ, ಅವ್ರ ಭಾಷೆ ನಮಗೆ ಗೊತ್ತಾಗುತ್ತೆ ಸರ್. ಅವ್ರ ಭಾಷೆ, ಅವ್ರ ಪಾಪ ಅವರು ಬಹಳ ಸತ್ಯ ಹರಿಶ್ಚಂದ್ರು, ಅವ್ರ ಭಾಷೆ ಕೂಡ ನಮಗೆ ಗೊತ್ತಾಗುತ್ತೆ. ಅವ್ರದ್ದೇನು ಗೊತ್ತಾಗಲ್ಲ ಅನ್ನೋದೇನಿಲ್ಲ. ಬಹುಶಃ ಈ ರಾಜ್ಯದಲ್ಲಿ BK ಮತ್ತು DK ಸೇರಿದ್ದಾರೆ ಅಂದ್ರೆ ಈಗ ಹೆಂಗಿರ್ಬೋದು ನೋಡ್ರಿ ಅವ್ರಿಬ್ರು ಆಟ. ನಿಮ್ಗೆಲ್ಲ ನಿಮಗೆ ಗೊತ್ತಿರುತ್ತೆ, ನನ್ನ ಬಾಯಿಂದ ಬಿಡಿಸ್ಕೊಳ್ಳೋದು ಬೇಕಾಗಿಲ್ಲ. DK ಗುರು ನಾವು ಕೊತ್ವಾಲ್ ಅವ್ರು ಇರ್ಬೋದೇನೋ, DK ಗುರು ಕೊತ್ವಾಲ ಅಂತ ಅಂತಿದ್ರು, ಜಯರಾಜ್ ಇರ್ಬೋದೇನೋ.
ಅಲ್ಲ ಇರ್ಬೋದೇ ಬೇಡ ನಿಮ್ ಇರ್ಬೋದೇ. ನಮ್ ಕ್ಲಾರಿಟಿ ಕೊತ್ತಲು ಮತ್ತು ಜಯರಾಜ್ ಅವರು ಶಿಷ್ಯಂದ್ರು ಇವತ್ತು ಈ ರಾಜ್ಯವನ್ನು ಆಡಳಿತ ಆಗ್ತಿದೆ. ಇಬ್ಬರಿಗೆ ಆ ಕಡೆ ಈ ಕಡೆ ಇಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಇರೋ ಕಾರಣ ಅವ್ರು ಇವತ್ತು ಒಂದು ದೊಡ್ಡ ಇಬ್ಬರಿಗೆ ಗುರುಗಳಲ್ಲ. ವಿಚಾರದಲ್ಲಿ ಏನಾಗ್ತದೆ ಅಂದ್ರೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಕೊಡ್ತೀವಿ ಅಂದ್ರೆ ನಮ್ಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು, ಮಾಡಿದೀವಿ, ಅದಾದ್ರೆ ಸಾಕು ನಮ್ಗೇನು ಮಂತ್ರಿ ಇಲ್ಲ ಪಾಪ ಸಂತೋಷ. ಬಾಲಕೃಷ್ಣ ಅವ್ರು ಯಾವತ್ತೂ ಕೂಡ ಫಸ್ಟ್ ದಿನದಿಂದ ಬ್ಯಾಟಿಂಗ್ ಮಾಡ್ತಾನೆ ಇದಾರೆ ಪಾಪ, ಯಾವತ್ತೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಇವಾಗ ಏನಂತ ಹೇಳಿದ್ರೆ ಪಾಪ ಮತ್ತೆ ಅವ್ರು ಬಹಳ ಸರಿ ಹೇಳಿದ್ರು, ನಾನು ಯಾವತ್ತಿದ್ರೆ ಕೂಡ ನಾನು ಮಂತ್ರಿ ಆಗ್ಬೇಕಂದೇಳಿ ಬಹಳಷ್ಟು ಆಕಾಂಕ್ಷೆಯಲ್ಲಿದ್ದೀನಿ, ಡಿ ಕೆ ಅವ್ರ ಮುಖ್ಯಮಂತ್ರಿಗಳಾಗ್ಲಿ ಅಂತ ಹೇಳ್ತಾರೆ. ಇವಾಗ ಮುಖ್ಯಮಂತ್ರಿಗಳಾದ್ಮೇಲೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಾರ. ಮಂತ್ರಿ ಸ್ಥಾನ ಕೊಟ್ಟ ನಂತರ ಅಲ್ಲಿ ಹೈಕಮಾಂಡ್ ದಿಂದ ಬಹಳ ಮಂದಿ ತೆಗಿಬೇಕನ್ನಂತ ಹೇಳಿದ್ರೆ ಅಲ್ಲಿ ಒತ್ತಾಯ ಬರ್ತಾ ಇರ್ಬೋದು. ಹಂಗಾಗಿ ನಾನು ಮುಂಚೆನೆ ಸೇಫ್ ಆಗಿ ನಾನು ರಾಜೀನಾಮೆ ಕೊಟ್ರೆ ಒಳ್ಳೇದು ಅನ್ನೋಂತ ರೀತಿಯಲ್ಲಿ ಮಾತಾಡಿದ್ರು. ಹಂಚಿಕೆಗಳಲ್ಲೂ ಏನಾದವೆ ಹೈಕಮಾಂಡ್ ಯಾಕೆ ತಲೆ ತೋರಿಸೋದು ನಿಮ್ಗೆ ಸರಿ ಅನ್ಸುತ್ತೆ? ಈ ಪೋರ್ಟ್ಫೋಲಿಯೋ ಹಂಚಿಕೆ ವಿಚಾರದಲ್ಲಿ ಕೆಲವು ಮಂದಿ ಯಾರು ಕೂಡ ಸಮಾಧಾನ ಇಲ್ಲ. ಒಂದು ಬಹಳಷ್ಟು ಮಂದಿ ನನಗ್ ಕೂಡ ಸಮಾಧಾನ ಇಲ್ಲ ಅಂತೇಳಿ ಅವರು ಅಂತಾರ, ಯಾರು ರಾಮಲಿಂಗಾರೆಡ್ಡಿ ಅವರು ಅಂತಾರ. ಇನ್ನೊಬ್ರು ಕೃಷ್ಣ ಬೈರೇಗೌಡರು ನಮಗೆ ಕೂಡ ಇಷ್ಟ ಇಲ್ಲ ಅಂತಾನ. ಇನ್ನೊಬ್ರು ನಮ್ಮ ಮುನಿಯಪ್ಪ ಅವರು ಯಾರು ಆಹಾರ ಮಂತ್ರಿಗಳು ಯಾರು ಇದೆಲ್ಲ ಆತ ನನಗೆ ಅಸಮಾಧಾನ ಇದೆ ಅಂತ ಹೇಳ್ತಾರ. ಇವತ್ತು ಎಲ್ಲರಲ್ಲಿ ಎಲ್ಲ ಗೊಂದಲ ಇರುವಂತ ಟೈಮಲ್ಲಿ ಕೂಡ ಬಹುಶಃ ಅದೆಲ್ಲ ಸುತ್ಕೊಂಡು ಒಂದು ಕೊರಳಿಗೆ ಹಗ್ಗ ಆಗಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಅನ್ನೋ ಸುತ್ಕೊಂತದೇನೋ ಗೊತ್ತಿಲ್ಲ, ಅಲ್ಲಿ ತನಕ ಕೂಡ ಬರ್ಬೋದೇನೋ ಇದು. ಬಿಜೆಪಿ ಅವರು ಬರ ಪರಿಹಾರ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಏನ್ ಹೇಳ್ತಾರೆ, ವಿಶ್ವಗುರು ಅಂತ ಇದಾರಲ್ಲ, ವಿಶ್ವಗುರು ಕಡೆಯಿಂದ ಒಂದ್ ಸಲಿನೂ ಕೇಂದ್ರದಿಂದ ಏನು ಪರಿಹಾರಗಳು ಸಿಗ್ಲಿಲ್ಲ. ಅಲ್ಲ ನೋಡಿ, NDRF SDRF ನಾನು ಅಂದ್ರೆ ಮತ್ತೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಹೋಲ್ಸಕ್ ಹೋಗಲ್ಲ. ನಾನು ಈಗಿದ್ದಂತ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ NDRF SDRF ಏನ್ ಬರ್ಬೇಕಾಗಿತ್ತು ಅದು ಖಂಡಿತವಾಗಿ ಅದು ಕೊಟ್ಟೇ ಕೊಡ್ತಾರ. ಯಾವತ್ತಿದ್ದು ಕೂಡ ನೋಡಿ, ನಾನು ಕೂಡ ಸುಮಾರಾಗಿ ನಾನು ಕೂಡ ಒಂದು 6 ಮಂದಿ ಮುಖ್ಯಮಂತ್ರಿಗಳ 7 ಮಂದಿ ಮುಖ್ಯಮಂತ್ರಿಗಳು ನಾನು ನೋಡಿದಂತ ಟೈಮಲ್ಲಿ ನಮ್ಮ ರಾಜ್ಯದಿಂದ ಏನು ಕೊಡ್ಬೇಕಾಗುತ್ತೋ ಅದು ಕೊಟ್ಬಿಡ್ತಾರ. ಅದು ಬರೆಯೋ ಸಲುವಾಗಿ ಯಾರು ಕೈಯಲ್ಲ, ಎಲ್ಲರೂ ಕೂಡ ಅದು ಬಂದೇ ಬರುತ್ತೆ. ಬಂದಂತ ಟೈಮಲ್ಲಿ ಕೂಡ ಇವ್ರು ಪತ್ರ ಬರೆದು ಸುಮ್ಮನೆ ಆಗೋದಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಹೋದಂತ ಟೈಮಲ್ಲಿ ನಮ್ಮೆಲ್ಲ ಕಾವೇರಿ ವಿಚಾರದಲ್ಲಿ ಕೂಡ ಎಲ್ಲರನ್ನೂ ಕರೆದು ಮಾತಾಡಿದ್ರು. ಮತ್ತೆ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಕರೆದು ಮಾತಾಡೋಂಥ ಟೈಮಲ್ಲಿ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇದೆ, ಇಷ್ಟೊಂದು ನುಕ್ಸಾನ್ ಆಗಿದೆ, ಇದ್ರ ಕೂಡ ನಿಯೋಗ ತಗೊಂಡು ಪ್ರಧಾನಮಂತ್ರಿಗಳು ಆಲ್ರೆಡಿ ಹೋಗ್ಬೋದಾಯ್ತಲ್ಲ. ಇಲ್ಲಿ ಪರವಾಗಿಲ್ಲ, ಹೋಗ್ಲಿದ್ರೆ ಕೂಡ ಕೇಂದ್ರದಿಂದ ಏನು ಕೊಡಬೇಕು ಕೊಟ್ಟೇ ಕೊಡ್ತಾರ. ಅದು ವಿಶ್ವಗುರು ಸಂತೋಷ್ ಲಾಡ್ ಅವರು ಏನು ಹೇಳೋದು ಬೇಕಿಲ್ಲ. ಅವ್ರಿಗೆ ವಿಶ್ವಗುರು ಆಗೋಂಥ ಶಕ್ತಿ ಇದ್ರಿಂದ ಖಂಡಿತವಾಗಿ ಭಾರತ ಒಂದು ಇವತ್ತಿಲ್ಲ ನಾಳೆ ವಿಶ್ವಗುರು ಆಗೇ ಆಗುತ್ತೆ. ಡಿ ಕೆ ಅವರು ಕೇಂದ್ರ ಸರ್ಕಾರದ ಬಗ್ಗೆ ಬಹಳ ಸಾಫ್ಟ್ ಅಂತ ಇರ್ಲಿ ಮತ್ತೆ ಅಲ್ಲ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ಇರೋಂಥ ವಾತಾವರಣದಲ್ಲಿ ಅವ್ರ ಹಿಂದುತ್ವದ ಬಗ್ಗೆ ಆಗ್ಲಿ, ಪ್ರಧಾನಿಗಳ ಬಗ್ಗೆ ಆಗ್ಲಿ, ಯಾಕಂದ್ರೆ ವೇದಿಕೆ ಹಂಚ್ಕೊಂಡ ಆ ತರ ಪ್ರಧಾನಿ ಹೋಳಿದ್ರು, ತುಂಬಾ ಸಹಕಾರ ಕೊಡ್ತು. ನೋಡೋಣ, ನೋಡಿದ್ರೆ ಮತ್ತೆ ನಿಮ್ ಕಡೆಗೆ ಇಲ್ಲ ಆ ರೀತಿ ಏನಿಲ್ಲ. ಯಾವ ಸುಮ್ಮನೆ ಈ ರೀತಿ ಇದೆ, ಯಾವ ರೀತಿ ನಾಗೇಂದ್ರ ಅವರು ವಿರುದ್ಧ ಮಂತ್ರಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿ ಮಾತ್ರ ಸೀಮಿತವಾಗ್ತಾ ಇದ್ರ ಬಗ್ಗೆ ಏನಾದ್ರು ನೋಡ್ರಿ, ನಾನು ವಿರೋಧ ಪಕ್ಷ ನಾಯಕರಾದಂತ ಅಶೋಕ್ ಅವರಿಗೆ ಕೈ ಮುಗಿದು ನಾನು ಕೇಳ್ಕೊಂಡಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಕೈ ಮುಗಿದು ನಾನು ಕೇಳ್ಕೊಂತ ಇದ್ದೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವರ ಎಲ್ಲಾ ಶಾಸಕರನ್ನ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಇಂಥ ಭ್ರಷ್ಟ ಮಂತ್ರಿಗಳನ್ನು ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡ್ತಾರೋ ಅಲ್ಲಿ ತನಕ ಕೊಡಿ, ಸದನ ನಡೀಲಾರ್ದಂತೆ ನೋಡ್ಕೊಳ್ರಿ. ಈ ರಾಜ್ಯದ ಅಂಬೇಡ್ಕರ್ ಪರವಾಗಿ, ಸಂವಿಧಾನದ ಪರವಾಗಿ, ಈ ರಾಜ್ಯದಲ್ಲಿದ್ದಂತ SC ST ದಲಿತರ ಪರವಾಗಿ ನಾನು ನಮ್ಮ ವಿರೋಧ ಪಕ್ಷ ನಾಯಕರನ್ನ ನಾನು ಕೇಳ್ಕೊಂತೀನಿ. ಏನಲ್ಲ, ಖಂಡಿತವಾಗಿ ಅದು ಚರ್ಚೆ ಆಗ್ಲೇಬೇಕು. ಇಂಥ ಭ್ರಷ್ಟನ ಮಂತ್ರಿಗಳು ಇಟ್ಕೊಂಡು ಚರ್ಚೆ ಆಗಬಾರದು ಸದನದಲ್ಲಿ. ಸದನಕ್ಕೆ ಅದರದೇ ಆದಂತ ಗೌರವ ಇದೆ. ಅದರದೇ ಆದಂತ ಗೌರವ ಇರುವಂತ ಟೈಮಲ್ಲಿ ಇಂಥ ಭ್ರಷ್ಟ ಜೈಲಿಗೆ ಹೋಗಿ ಬಂದಂಥವ್ರು, ಇಂಥ ಭ್ರಷ್ಟಾಚಾರ ಮಾಡಿದಂಥವ್ರು, ಇಷ್ಟು ಮಂದಿ ಜೀವ ತಗೊಂಡಂಥವ್ರು ಮತ್ತೆ ಪುನಃ ಮಂತ್ರಿಗಳಾಗಿ ಮತ್ತೆ ಇಲ್ಲಿ ಬಳ್ಳಾರಿಯಲ್ಲಿ ಶೋ ಆಫ್ ಮಾಡ್ತಾ ಇದಾರಲ್ಲ ಈ ಕರ್ನಾಟಕದಲ್ಲಿ, ಅಂತವರಿಗೆ ಅವಕಾಶ ಮುಂದಿನ ಪೀಳಿಗೆ ಜನರಿಗೆ ಏನ್ ಹೇಳ್ತಿರ್ತಾವ? ಇಂಥ ಭ್ರಷ್ಟೆ ಮತ್ತೆ ಮಂತ್ರಿಗಳು ಆಗ್ತಾರೆ ಅಂದ್ರಿಗಿನ ಇದು ಹೆಂಗ್ ನೋಡಿಸ್ಕೊಡ್ತದಂದ್ರಿಗಿನ ಇನ್ನೊಬ್ಬರು ಮಂತ್ರಿಗಳು ಭ್ರಷ್ಟಾಚಾರ ಮಾಡ್ಬೋದು. ಬಹಳಷ್ಟು ಮಂದಿ ನಾನು ಹೇಳೋದು ಬೇಕಾಗಿಲ್ಲ, ಅವರೇ ಮಂದಿ ಬಹಳಷ್ಟು ಮಂದಿ ಮಂತ್ರಿಗಳಾದಂಥವ್ರು, ಆಗ್ಲಾರ್ದಂಥವ್ರು, ಅಸಮಾಧಾನಗೊಂಡಂಥವ್ರು, ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರು, ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ಮಂತ್ರಿ ಸ್ಥಾನ ಕಳ್ಕೊಂಡಿದ್ವಿ ಅನ್ನಂತ ಮಾತು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಇರೋ ಭ್ರಷ್ಟಾಚಾರದ ಆರೋಪಗಳನ್ನ ಮೀಡಿಯಾದವರು ಕೇಳಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಟ್ಟರು. ಯಡಿಯೂರಪ್ಪ ಅವ್ರ ಮೇಲೆ ಪೋಕ್ಸೋ ಕೇಸ್ ಇದೆ, ಎಲ್ಲ ಆರೋಪಗಳಷ್ಟೇ. ನೋಡ್ರಿ, ಅಲ್ಲ ಕೇಜ್ರಿವಾಲ್ ಕೂಡ ಅವ್ನು ಜೈಲಿಗೆ ಹೋಗಿ ಬಂದು ಅಲ್ಲಿ ಮುಖ್ಯಮಂತ್ರಿ
ಆ ಹುದ್ದೆ ಏನಿದೆ ಅದರಲ್ಲೇ ಮುಂದುವರಿತಿದ್ದ, ಏನಾಗಿದೆ? ಜೈಲಾಗಿದ್ದೆ. ಮುಂದೆ ಏನಾಯ್ತು ಅವ್ರು ಭವಿಷ್ಯ, ಮುಂದೆ ಏನಾಯ್ತು ಭವಿಷ್ಯ ಅವರು? ಹಂಗಾಗಿ ಇವತ್ತು ಎಲ್ಲ ನಮಗ್ ನೋಡ್ರಿ ನಾನು ನೋಡ್ರಿ ನಂದು ಕನ್ಸೆಂಟ್ ಏನಿದೆನೋ, ಭ್ರಷ್ಟಾಚಾರ ಮಾಡಿದಂತವನು, ಜೈಲಿಗೆ ಹೋಗಿ ಬಂದಂತವನು, ಈ ರೀತಿ ಜನರಿಗೆ ಮೋಸ ಮಾಡಿದಂಥವ್ರು, ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂಥವ್ರು, ದಲಿತರಿಗೆ ಇವತ್ತು ಹೊಟ್ಟೆ ನೋಡಿದಂಥವ್ರು, ಇಂಥವ್ರು ಮಂತ್ರಿಗಳಾದ್ರಿಗಿನ ಅದು ಜನರಿಗೆ ಯಾವ ರೀತಿಯಲ್ಲಿ ನೋಡ್ಸ್ಕೊಡ್ತದೆ ನೀವು ಒಂದು ಅರ್ಥ ಮಾಡಿ, ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಅರ್ಥ ಮಾಡ್ಕೊಳ್ಳಿ. ಸರ್, ಮತ್ತೆ ನಾಗೇಂದ್ರ ಅವರು ಬಳ್ಳಾರಿಗೆ ಬರೋದನ್ನ ಕೋರ್ಟ್ ಬಾರ್ ಮಾಡ್ಬೋದು ಅಂತ ಹೇಳಿದ್ರು. ಯಾವ ಉದ್ದೇಶಕ್ಕೆ ಮಾಡ್ಬೋದು ಸರ್ ಆತರ? ಅವ್ರೇನಾದ್ರು ಈ ಗಡಿ ವಿಚಾರದಲ್ಲಿ ಏನಾದ್ರು ಮಾಡಿದ್ರ? ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಅವನು ಬಳ್ಳಾರಿಗೆ ಬರಬಾರದು ಅಂತ ಷರತ್ತು ವಿಧಿಸಿದ್ರು. ಅಲ್ಲ, ಇದ್ದಂತ ಟೈಮಲ್ಲಿ ಕೂಡ ಪುನಃ ಇವತ್ತು ಬಳ್ಳಾರಿಗೆ ಬಂದಿದ್ದಾರೆ ಅಂತ ಕೋರ್ಟ್ ಪರ್ಮಿಷನ್ ತಗೊಂಡೇ ಬಂದಾರಲ್ಲ, ಮತ್ತೆ ನಾಳೆ ಕೋರ್ಟ್ ಅಲ್ಲಿ ಏನಾದ್ರು ಆಗ್ಬೋದಲ್ಲ? ಅಲ್ಲ ಅವರು ಅಲ್ಲ, ಒಂದು ಷರತ್ತು ಅಂತ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಕರ್ನಾಟಕ ಬಿಟ್ಟು ಹೋಗ್ಬಾರ್ದನ್ನಂತ ಷರತ್ತು ಹಾಕಿದ್ದಾರೆ. ಡೆಲ್ಲಿಗೆ ಹೋಗ್ಬಾರ್ದು, ಇನ್ನೊಂದ್ ಕಡೆ ಹೋಗ್ಬಾರ್ದು ಷರತ್ತಿದೆ. ನಂತರ ಕೋರ್ಟ್ ಅಲ್ಲಿ ಈ ರೀತಿ ಆದಂತ ಟೈಮ್ ಬಹಳಷ್ಟು ಮಂದಿ ಅವರು ಸಾಕ್ಷಿದಾರರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ, ನಮ್ಮ ಸುತ್ತಮುತ್ತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಾರೆ. ಅದು ಅಕಸ್ಮಿತವಾಗಿ ಅಲ್ಲಿದ್ದಂತ ಸಾಕ್ಷಿಗಳನ್ನ ಬೆದರಿಸ್ತಾರ ಅಂತೇಳಿ ಅದನ್ನ ತೊಂದರೆ ಆದಂತ ಟೈಮಲ್ಲಿ ಅವ್ರು ಈ ಕಡೆ ಭಾಗದಲ್ಲಿ ಕೂಡ ಬರಬಾರ್ದು ಅನ್ನಂತ ಕೋರ್ಟ್ ಏನನ್ನ ಆದೇಶ ಮಾಡಿದ್ರು ಮಾಡಬಹುದೇನೋ, ನಮ್ಗೆ ಗೊತ್ತಿಲ್ಲ. SIT ಅವ್ರದ್ದು ಕ್ಲೀನ್ ಚಿಟ್ ಕೊಡ್ತು, ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರಿ, ಇನ್ನೇನಿದೆ ಸಿಬಿಐ ಚಾರ್ಜ್ ಶೀಟ್ ಆಯ್ತು. ಅವಶ್ಯಕತೆ ಇಲ್ಲ ಅಲ್ಲಿ. ಅವ್ರು ಈ ಲೀಗಲ್ ಒಪಿನಿಯನ್ ತಗೊಂಡೇ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇನ್ನ ಬೇರೆ ಸರ್ ಏನಿಲ್ಲ, ಈ ವಾಲ್ಮೀಕಿ ಹಗರಣ ವಿಚಾರ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮಾತಾಡಿದ ಮೇಲೆ ದಲಿತ ನಾಯಕ ನನ್ನ ಈ ತರ ಜಾತಿ ವಿಚಾರದಲ್ಲಿ ಡಿಸ್ಕಷನ್ ಆಗ್ತದೆ ಅಂತ ಹೇಳಿ ಹೊರಗಡೆ ಬಂತು. ನಿಮಗೆ ಆತ್ಮೀಯ ಸ್ನೇಹಿತರು, ನೀವು ಸಮುದಾಯದವರು, ಈ ಹಣ ಕ್ಲಾರಿಟಿ ಆಗಿ ಆ ಕ್ಲೀನ್ ಚಿಟ್ ಆಗೋವರೆಗೆ ಒಂದು ಸೆಕೆಂಡ್ ಆಗೋವರೆಗೆ ಇಲ್ಲಿ ಕೂಡ ದಲಿತ ನಾಯಕ ಅಂತಕ್ಕಂಥ ಹೇಳಲಿಕ್ಕಾಗಿ ನಾಗೇಂದ್ರ ಎಲಿಜಿಬಲ್ ಅಂತ ಹೇಳ್ತೀರಾ? ನೋಡ್ರಿ, ಈ ಭ್ರಷ್ಟಾಚಾರಕ್ಕೆ ಅದಕ್ಕೊಂದು ಜಾತಿ ಇಲ್ಲ. ಭ್ರಷ್ಟಾಚಾರ ಅನ್ನೋದು ಇದಲ್ಲ, ಅದಕ್ಕೊಂದು ಜಾತಿನೇ ಇಲ್ಲ ರೀ. ಈ ಭ್ರಷ್ಟಾಚಾರ ಅನ್ನೋಂತ ಜಾತಿ ಇಲ್ಲಾರ್ದಂತ ಟೈಮಲ್ಲಿ ಈ ಸಮುದಾಯ ಆ ಸಮುದಾಯ ಅನ್ನೋದು ಯಾವ್ದು ಬರಲ್ಲ. ಜಾತಿನೇ ಅಲ್ರಿ, ಅದ್ರಲ್ಲಿ ಭ್ರಷ್ಟಾಚಾರ ಅನ್ನೋದಕ್ಕೆ ಜಾತಿನೇ ಇಲ್ಲಾರ್ದಂತ ಟೈಮಲ್ಲಿ ಆ ಭ್ರಷ್ಟಾಚಾರ ಮಾಡಿದ ನಂತರ ಅಂತವರು ಇವತ್ತು ನಾವು ಈ ರೀತಿ ದಲಿತರಾಗಿರೋ ಕಾರಣ ನಮಗೆ ಈ ರೀತಿ ಅಸಹ್ಯ ಪಡ್ತಾರೆ ಅನ್ನೋಂಥದ್ದು ಅದು ಸರಿಯಲ್ಲ ಅನ್ನೋದು ನನ್ನ ವಾದ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.